ತಲೆಬುರುಡೆಯ ರಹಸ್ಯವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. 9ನೇ ದಿನದ ಅಸ್ಥಿ ಹುಡುಕುವಂತಹ ಕಾರ್ಯ ಇನ್ನೂ ಆರಂಭವಾಗದ ಪಾಯಿಂಟ್ ನಂಬರ್ 13 ಉತ್ಖನನದ ಕಾರ್ಯ. ಈವರೆಗೂ ಎಸ್ಐಟಿಯ ಕಚೇರಿಗೆ ಮುಸುಕುಧಾರಿ ವ್ಯಕ್ತಿ ಬಂದಿಲ್ಲ. ಇವತ್ತಿನ ಶೋಧ ಕಾರ್ಯ ವಿಳಂಬವಾಗುವಂತಹ ಸಾಧ್ಯತೆ ಇದೆ. ಮುಸುಕುಧಾರಿಯ ಸಮ್ಮುಖದಲ್ಲಿಯೇ ಈ ಉತ್ಖನನದ ಕಾರ್ಯ ನಡೀಬೇಕು. ಆತ ಬರಬೇಕು, ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು. ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಪೊಲೀಸರ ವ್ಯಾನ್ನಲ್ಲಿ ಭೂಮಿ ಅಗೆಯುವಂತಹ ಜಾಗಕ್ಕೆ ಈತನನ್ನು ಕರೆದುಕೊಂಡು ಬರಬೇಕು. ಆ ಪ್ರಕ್ರಿಯೆ ಆಗಬೇಕು ಅಂದರೆ ಆತ ಮೊದಲು ಎಸ್ಐಟಿ ಕಚೇರಿಗೆ ಬರಬೇಕಾಗುತ್ತೆ. ಪ್ರತಿನಿತ್ಯವೂ ಕೂಡ 10:30, 11 ಗಂಟೆಗೆ ಬರ್ತಾ ಇದ್ದಂತಹ ಅನಾಮಧೇಯ ವ್ಯಕ್ತಿ ಅರ್ಥಾತ್ ದೂರುದಾರ ವ್ಯಕ್ತಿ ಇವತ್ತಿಗೆ 12:15 ಆದರೂ ಕೂಡ ಸುಳಿವಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಸುಖಪಾಲ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಯಾಕಾಗಿ ಅನಾಮಧೇಯ ವ್ಯಕ್ತಿ ಇವತ್ತು ಎಸ್ಐಟಿ ಕಚೇರಿಗೆ ಬಂದಿಲ್ಲ ಅನ್ನೋದು ಸಹಜ ಪ್ರಶ್ನೆ. ಆತ ಬರಲಿಲ್ಲ ಅಂದ್ರೆ ಮುಂದಿನ ಬೆಳವಣಿಗೆಗಳೇನು ಅನ್ನೋದು ಮತ್ತೊಂದು ಪ್ರಶ್ನೆ. ಡೀಟೇಲ್ಸ್ ಕೊಡೋದಾದ್ರೆ ಮಾಮೂಲಿಯಂತೆ ಸುಮಾರು 10:30, 11 ಗಂಟೆ ಸುಮಾರಿಗೆ ಆತ ಎಸ್ಐಟಿ ಕಚೇರಿಗೆ ಬರ್ತಾ ಇದ್ದ. ಮೊದಲಿಗೆಲ್ಲ 10 ಗಂಟೆಗೆ ಬರ್ತಾ ಇದ್ರು, ಆ ಬಳಿಕ 10:30 ಸುಮಾರಿಗೆ ಬರ್ತಾ ಇದ್ದದ್ದು. ಆದರೆ ಇವತ್ತು 12:15 ಆದರೂ ಆತ ಆ ಒಂದು ಸ್ಥಳಕ್ಕೆ ಎಸ್ಐಟಿ ಕಚೇರಿಗೆ ಬಂದಿಲ್ಲ. ಆ ಬಳಿಕ ಇಲ್ಲಿಗೆ ಬರುವಂಥದ್ದು ಏನು ಈ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟನ್ನು ಉತ್ಖನನ ಮಾಡುವಂಥದ್ದು. ಆದರೆ ಇವತ್ತು ಈ ಪಾಯಿಂಟನ್ನು ಉತ್ಖನನ ಮಾಡುವಂಥ ಸಾಧ್ಯತೆ ಇಲ್ಲ. ಈಗ GPR ಅನ್ನು ಬಳಕೆ ಮಾಡಿ ಈ ಒಂದು ಸ್ಥಳ ಏನಿದೆ ಇದರಲ್ಲಿ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕಾಗಿ ಈಗ ಎಸ್ಐಟಿ ತಂಡ ತಯಾರಿಯನ್ನ ಮಾಡಿಸಿರುವಂಥದ್ದು. ನಾಳೆ ಅಥವಾ ನಾಡಿದ್ದು 2 ದಿನದ ಒಳಗೆ ಈ ಒಂದು ಸ್ಥಳದಲ್ಲಿ GPR ಅನ್ನು ಬಳಕೆ ಮಾಡಿ ಈ ಸ್ಥಳದಲ್ಲಿ ಆತ ಹೇಳಿದ ರೀತಿಯಲ್ಲಿ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ ಈಗ ಆ ತಂಡ ನಿರ್ಧಾರ ಮಾಡಿರುವಂಥದ್ದು. ಎಸ್ಐಟಿಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ಜೊತೆಗೆ ಈ ಒಂದು ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಸಭೆಯ ಮೇಲೆ ಸಭೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಸ್ಥಳಕ್ಕೆ ಇವತ್ತು ಬಂದು ಒಂದು ಪರಿಶೀಲನೆ ಮಾಡುವಂಥ ಸಾಧ್ಯತೆಗಳು ಮಾತ್ರ ಇರುವಂಥದ್ದು. ಇಡೀ ತಂಡ ಬರುತ್ತೆ, ಜೊತೆಗೆ ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಪ್ರಣವ್ ಮೊಹಂತಿ ಅವರು ಸಹ ಈ ಒಂದು ಸ್ಥಳಕ್ಕೆ ಬಂದು ಮುಂದೆ ಏನು ಮಾಡ್ಬೋದು ಅನ್ನುವಂಥ ಒಂದು ನಿರ್ಧಾರ ಮಾಡಲಿಕ್ಕೆ ಈ ಸ್ಥಳಕ್ಕೆ ಬಂದು ಭೇಟಿಯನ್ನು ಕೊಡ್ತಾರೆ. ಈಗ ಹೇಳಿರುವಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಇಲ್ಲಿ ಅಡೆತಡೆಗಳಿದೆ, ಅದು ವಿದ್ಯುತ್ ಕಂಬ ಆಗಿರ್ಬೋದು, ಪಕ್ಕದಲ್ಲಿರುವಂಥ ಡ್ಯಾಮ್ ಆಗಿರ್ಬೋದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಸ್ಥಳವನ್ನು GPRನ ಮೂಲಕನೇ ಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು 2 ದಿನದ ಒಳಗೆ ಆ ಒಂದು GPR ಅನ್ನು ತರಿಸ್ಕೊಂಡು ಇಲ್ಲಿ ಏನು ಇದರ ಅಡಿಭಾಗದಲ್ಲಿ ಆತ ಹೇಳಿದ ರೀತಿಯಲ್ಲಿ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಕೇವಲ ಈ 2 ವಿದ್ಯುತ್ ಕಂಬಗಳು, ಡ್ಯಾಮಿನ ತೊಂದರೆಗಳು ಮಾತ್ರ ಅಲ್ಲದೆ ಈ ಸ್ಥಳಕ್ಕೆ ಸುಮಾರು ಒಂದು 80ರಿಂದ 100 ಲಾರಿಯ ಲೋಡ್ನಷ್ಟು ಮಣ್ಣನ್ನು ತುಂಬಿಸಲಾಗಿದೆ. ಹಾಗಾಗಿ ಇಲ್ಲಿ ಉತ್ಖನನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ GPRನ ಮೂಲಕ ಅಡಿಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ಮೊದಲಿಗೆ ತಿಳ್ಕೊಳ್ಳಿಕ್ಕೆ ಈ ಒಂದು ತಂಡ ಈಗ ನಿರ್ಧಾರ ಮಾಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ಮತ್ತು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇವತ್ತು ಉತ್ಖನನದ ಪ್ರಕ್ರಿಯೆ ನಡೆಯೋದು ಡೌಟ್ ಅಂತ ಹೇಳಿ. ಕೇವಲ ಎಸ್ಐಟಿ ಟೀಮ್ ಸ್ಥಳ ವೀಕ್ಷಣೆಗೆ ಮಾತ್ರ ಸೀಮಿತವಾಗುತ್ತಂತೆ. ಬಹುತೇಕ ನಾಳೆ ಅಥವಾ ನಾಡಿದ್ದು ಈ ಪಾಯಿಂಟ್ ನಂಬರ್ 13 ಅನ್ನು ಅಗೆಯುವಂತಹ ಚಾನ್ಸಸ್ ಇದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್.